ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಗೋಕುಲದಲ್ಲಿ ಭಗವಂತನ ಜನ್ಮೋತ್ಸವವೆಂಬ 5ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕರು ಹೇಳುತ್ತಾರೆ, ನಂದಸ್ಯಾತ್ಮಜ ಉತ್ಪನ್ನೇ ಜಾತಾಹ್ಲಾದೋ ಮಹಾಮನಾಹ ಆಹೂಯ ವಿಪ್ರಾನ್ ವೇದಜ್ಞಾನ್ ಸ್ನಾತ ಶುಚಿರಲಂಕೃತಃ ವಾಚಯಿತ್ವಾ ಸ್ವಸ್ತ್ಯಯನಂ ಜಾತಕರ್ಮಾತ್ಮಜಸ್ಯ ವೈ ಕಾರಯಾಮಾಸ ವಿಧಿವತ್ ಪಿತೃದೇವಾರ್ಚನಂ ತಥಾ. ಪರೀಕ್ಷಿತ ಮಹಾರಾಜ, ಮಹಾತ್ಮನಾದ ಉದಾರನಾದ ನಂದಗೋಪನು ಮಗನು ಹುಟ್ಟುತ್ತಲೇ ಆನಂದ ಸಾಗರದಲ್ಲಿ ಮುಳುಗಿ ಹೋದನು. ಅವನ ಆನಂದಕ್ಕೆ ಪಾರವೇ ಇರಲಿಲ್ಲ. ಸ್ನಾನ ಮಾಡಿ ಪವಿತ್ರನಾಗಿ ಸುಂದರವಾದ ವಸ್ತ್ರಾಭರಣಗಳನ್ನು ತೊಟ್ಟುಕೊಂಡನು. ವೇದಜ್ಞರಾದ ಬ್ರಾಹ್ಮಣರನ್ನು ಕರೆಯಿಸಿ ಆಗ ತಾನೇ ಹುಟ್ಟಿದ ಶಿಶುವಿಗೆ ಸ್ವಸ್ತಿವಾಚನವನ್ನು ಜಾತಕರ್ಮ ಸಂಸ್ಕಾರವನ್ನು ಮಾಡಿಸಿದನು. ದೇವ ಪಿತೃಗಳಿಗೂ ವಿಧಿಪೂರ್ವಕವಾಗಿ ಅರ್ಚನೆಯನ್ನು ಸಲ್ಲಿಸಿದನು. ಶ್ರೀ ಕೃಷ್ಣ ಜನ್ಮೋತ್ಸವದ ಸಮಯದಲ್ಲಿ ನಂದಗೋಪನು ಬ್ರಾಹ್ಮಣರಿಗೆ ವಸ್ತ್ರಗಳಿಂದಲೂ ಆಭರಣಗಳಿಂದಲೂ ಸಮಲಂಕೃತವಾದ 2 ಲಕ್ಷ ಗೋವುಗಳನ್ನು ದಾನವಾಗಿ ಕೊಟ್ಟನು. ರತ್ನಗಳಿಂದಲೂ ಸುವರ್ಣ ನಾಣ್ಯಗಳಿಂದಲೂ ವಸ್ತ್ರಗಳಿಂದಲೂ ಸಮಲಂಕೃತವಾದ 7 ಎಳ್ಳಿನ ಪರ್ವತಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು. ಕಾಲೇನ ಸ್ನಾನ ಶೌಚಾಭ್ಯಾಂ ಸಂಸ್ಕಾರೈಸ್ತಪಸೇಜ್ಯೇಯ ಶುದ್ಧ್ಯಂತಿ ದಾನೈ ಸಂತುಷ್ಟ್ಯ ದ್ರವ್ಯಾಣ್ಯಾತ್ಯಾತ್ಮ ವಿದ್ಯೆಯ. ಹೊಸ ನೀರು ಮತ್ತು ನೆಲ ಮುಂತಾದ ದ್ರವ್ಯಗಳು ಅಶುದ್ಧವಾಗಿದ್ದರೂ ಕೊಂಚ ಕಾಲಾನಂತರ ಶುದ್ಧಿ ಹೊಂದುತ್ತವೆ. ಕಾಲವು ಅವುಗಳನ್ನು ಶುದ್ಧಿಪಡಿಸುತ್ತದೆ. ದೇಹವೇ ಮುಂತಾದ ದ್ರವ್ಯಗಳು ಸ್ನಾನದಿಂದಲೂ ಪಾತ್ರೆ ಬಟ್ಟೆಯೇ ಮುಂತಾದ ದ್ರವ್ಯಗಳು ತೊಳೆಯುವಿಕೆಯಿಂದಲೂ ಶುದ್ಧಿಗೊಳ್ಳುತ್ತವೆ. ಜಾತಕರ್ಮವೇ ಮುಂತಾದ ಶಾಸ್ತ್ರೀಯ ಸಂಸ್ಕಾರಗಳಿಂದ ಗರ್ಭವು, ತಪಸ್ಸಿನಿಂದ ಇಂದ್ರಿಯ ಮುಂತಾದವುಗಳು, ಯಜ್ಞದ ಆಚರಣೆಯಿಂದ ಮತ್ತು ದಾನದಿಂದ ಧನಧಾನ್ಯಾದಿಗಳು ಶುದ್ಧಿ ಹೊಂದುತ್ತವೆ. ಸಂತೋಷದಿಂದ ಮನಸ್ಸೇ ಮುಂತಾದ ಅಂತಃಕರಣ ದ್ರವ್ಯಗಳು ಶುದ್ಧಿಗೊಳ್ಳುತ್ತವೆ. ಆದರೆ ಆತ್ಮವು ಆತ್ಮಜ್ಞಾನದಿಂದಲೇ ಶುದ್ಧಿ ಹೊಂದುತ್ತದೆ. ಆದುದರಿಂದ ನಂದನು ಸರ್ವಶುದ್ಧಿಗೋಸ್ಕರ ದಾನ, ಧರ್ಮ, ಪೂಜೆ ಮತ್ತು ಪುತ್ರನಿಗೆ ಜಾತಕರ್ಮ ಸಂಸ್ಕಾರವನ್ನು ಮಾಡಿದನು. ಶ್ರೀಕೃಷ್ಣನು ಹುಟ್ಟಿದ ಆ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಣರು ಮಂಗಳಾಶಾಸನವನ್ನು ಮಾಡಿದರು. ಪೌರಾಣಿಕರು ಪುರಾಣ ಅರ್ಥಗಳನ್ನು ಹೇಳಿದರು. ವಂದಿ ಮಾಗಧರು ವಂಶಾವಳಿಗಳನ್ನು ಹಾಡಿದರು. ಬೇರಿ ದುಂದುಭಿಗಳು ಮೊಳಗಿದವು. ವೃಜಮಂಡಲ ವಾಸಿಗಳೆಲ್ಲರೂ ತಮ್ಮ ತಮ್ಮ ಮನೆಗಳ ಬಾಗಿಲುಗಳನ್ನು, ಅಂಗಳಗಳನ್ನು, ಜಗುಲಿಗಳನ್ನು ಗುಡಿಸಿ ಸುಗಂಧಮಯವಾದ ನೀರಿನಿಂದ ಸಾರಿಸಿ ರಂಗೋಲಿಯನ್ನಿಟ್ಟು ಚಿತ್ರ ವಿಚಿತ್ರವಾದ ಧ್ವಜ ಪತಾಕೆಗಳಿಂದಲೂ ಹೂವಿನ ಮಾಲಿಕೆಗಳಿಂದಲೂ ವಸ್ತ್ರಗಳಿಂದ ಕೂಡಿದ ತೋರಣಗಳಿಂದಲೂ ಚಿಗುರೆಲೆಗಳ ತೋರಣಗಳಿಂದಲೂ ನಯನಾನಂದಕರವಾಗಿ ತಮ್ಮ ತಮ್ಮ ಮನೆಗಳನ್ನು ಸಿಂಗರಿಸಿದರು. ಮನೆಯನ್ನು ಸಿಂಗರಿಸಿದಂತೆಯೇ ವೃಜವಾಸಿಗಳು ಗೋವುಗಳನ್ನು, ಎತ್ತುಗಳನ್ನು, ಕರುಗಳನ್ನು ಸಿಂಗರಿಸಿದರು. ಅವುಗಳಿಗೂ ಎಣ್ಣೆಯಿಂದ ಅಭ್ಯಂಜನ ಸ್ನಾನವನ್ನು ಮಾಡಿಸಿ ಹಣೆಗೆ ಅರಿಶಿನ ಕುಂಕುಮಗಳನ್ನಿಟ್ಟು ತಲೆಯ ಮೇಲೆ ನವಿಲುಗರಿಯನ್ನು ಕಟ್ಟಿ ಅಮೂಲ್ಯವಾದ ವಸ್ತ್ರಗಳನ್ನು ಹೊದ್ದಿಸಿ ಸುವರ್ಣಮಯವಾದ ಮಾಲೆಗಳನ್ನು, ಪುಷ್ಪಮಾಲಿಕೆಗಳನ್ನು ಕೊರಳಿಗೆ ಹಾಕಿ ನಯನ ಮನೋಹರವಾಗಿ ಸಿಂಗರಿಸಿದರು. ಮಣಿಶಿಲೆ, ಸಿಂಧೂರ ಇವೇ ಮೊದಲಾದ ಚಿತ್ರ ವಿಚಿತ್ರವಾದ ಧಾತುಗಳಿಂದಲೂ ಹಸುಗಳ ಕೋಡುಗಳನ್ನು ಗೊಲ್ಲರು ಅಲಂಕರಿಸಿದರು. ಬಳಿಕ ಸಮಸ್ತ ಗೋಪಾಲರು ಬಹುಮೂಲ್ಯವಾದ ವಸ್ತ್ರಗಳನ್ನುಟ್ಟು ಆಭರಣಗಳನ್ನು ತೊಟ್ಟು ಅಂಗವಸ್ತ್ರವನ್ನು ಹೊದ್ದುಕೊಂಡು ಉಷ್ಣೀಶವನ್ನು ಸುತ್ತಿಕೊಂಡು ನಾನಾ ವಿಧವಾದ ಪಾರಿತೋಷಿಕಗಳೊಡನೆ ನಂದಗೋಪನ ಮನೆಗೆ ಆಗಮಿಸಿದರು. ಯಶೋದಾ ಮಾತೆಗೆ ಗಂಡು ಮಗುವಾಗಿರುವುದು ಎಂಬುದನ್ನು ಕೇಳಿ ಗೋಪಿಕಾ ಸ್ತ್ರೀಯರಿಗೂ ಅಮಿತಾನಂದವಾಯಿತು. ಅವರು ಕೂಡ ಸುಂದರವಾದ ವಸ್ತ್ರಗಳಿಂದಲೂ ಆಭರಣಗಳಿಂದಲೂ ಕಾಡಿಗೆಗಳಿಂದಲೂ ಅಂಗರಾಗಗಳಿಂದಲೂ ತಮ್ಮನ್ನು ಅಲಂಕರಿಸಿಕೊಂಡರು. ಆ ಸಮಯದಲ್ಲಿ ಗೋಪಿಯರ ಮುಖಕಮಲವು ಬಹಳ ಸುಂದರವಾಗಿ ಕಾಣುತ್ತಿದ್ದಿತು. ಅವರ ಹಣೆಯಲ್ಲಿದ್ದ ಕುಂಕುಮವು ಕಮಲದ ಎಸಳಿನಂತೆ ಕಾಣುತ್ತಿದ್ದಿತು. ದಪ್ಪವಾದ ನಿತಂಬಗಳನ್ನು ಹೊಂದಿದ್ದ ಅವರು ಯಶೋದೆಗೂ ಯಶೋದೆಯ ಮಗುವಿಗೂ ಪಾರಿತೋಷಿಕ ಸಾಮಗ್ರಿಗಳನ್ನು ಸಂಭ್ರಮದಿಂದ ತೆಗೆದುಕೊಂಡು ಅವಸರದಿಂದ ಹೋಗುತ್ತಿದ್ದಾಗ ಅವರ ಕುಚಗಳು ನಲಿದಾಡುತ್ತಿದ್ದವು. ಗೋಪಿಯರ ಕಿವಿಗಳಲ್ಲಿ ಫಳಫಳಿಸುವ ಮಣಿಕುಂಡಲಗಳಿದ್ದವು. ಸುವರ್ಣಮಯವಾದ ಸರಗಳನ್ನು ಕುತ್ತಿಗೆಯಲ್ಲಿ ಧರಿಸಿದ್ದರು. ಚಿತ್ರ ವಿಚಿತ್ರವಾದ ಸೀರೆಗಳನ್ನುಟ್ಟಿದ್ದರು. ಅವಸರದಿಂದ ನಂದಗೋಪನ ಮನೆಗೆ ಹೋಗುತ್ತಿದ್ದಾಗ ಅವರ ಮುಡಿಯಲ್ಲಿದ್ದ ಹೂವಿನ ಮಾಲೆಗಳು ಕೆಳಕ್ಕೆ ಬಿದ್ದು ಶ್ರೀಕೃಷ್ಣನ ಜನ್ಮೋತ್ಸವದ ಸಂದರ್ಭದಲ್ಲಿ ಪುಷ್ಪವೃಷ್ಟಿಯಾಗುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದಿತು. ಕೈ ಕಡಗಗಳನ್ನು ಧರಿಸಿದ್ದ ಅವರು ನಂದಗೋಪನ ಮನೆಗೆ ಅವಸರದಿಂದಲೂ ಸಂಭ್ರಮದಿಂದಲೂ ಹೋಗುತ್ತಿದ್ದಾಗ ಅವರ ಕಿವಿಗಳಲ್ಲಿದ್ದ ಕುಂಡಲಗಳು, ಸ್ತನಗಳು, ವಕ್ಷಸ್ಥಳದಲ್ಲಿದ್ದ ಹಾರಗಳು ಕುಣಿದಾಡುತ್ತಿದ್ದು
ಆ ಗೋಪಿಯರು ಬಹಳವಾಗಿ ಪ್ರಕಾಶಿಸಿದರು. ನಂದಗೋಪನ ಮನೆಗೆ ಹೋದ ನಂತರ ಗೋಪಿಯರು ನವಜಾತ ಶಿಶುವನ್ನು ಆಶೀರ್ವದಿಸುತ್ತಾ ಹೇಳಿದರು, ಮಗುವು ಚಿರಂಜೀವಿಯಾಗಲಿ, ಭಗವಂತನು ಈ ಶಿಶುವನ್ನು ರಕ್ಷಿಸಲಿ. ಬಳಿಕ ಗೋಪಿಯರು ಕುಲಾಚಾರದಂತೆ ಹರಿದ್ರಾ ಕುಂಕುಮವನ್ನು ಶಿಶುವಿನ ಹಣೆಗಿಟ್ಟು, ಎಣ್ಣೆಯ ಬೊಟ್ಟನ್ನು ತಲೆಗಿಟ್ಟು, ನೀರನ್ನು ಮಗುವಿಗೆ ಚುಮುಕಿಸಿ, ಲಾಲಿ ಶೋಭಾನೆ ಮುಂತಾದ ಮಂಗಳಗಾನಗಳನ್ನು ಗಟ್ಟಿಯಾಗಿ ಹಾಡಿದರು. ಸಮಸ್ತ ಜಗತ್ತಿಗೂ ಏಕಮಾತ್ರ ಸ್ವಾಮಿಯಾದ ಆದಿ ಮಧ್ಯಾಂತಗಳಿಲ್ಲದ ಅನಂತನಾದ ಶ್ರೀಕೃಷ್ಣನು ನಂದಗೋಕುಲದಲ್ಲಿ ಪ್ರಕಟಗೊಳ್ಳಲಾಗಿ ಆತನ ಜನ್ಮ ಮಹೋತ್ಸವದ ಸಂದರ್ಭದಲ್ಲಿ ಚಿತ್ರ ವಿಚಿತ್ರವಾದ ವಾದ್ಯಗಳು ಮೊಳಗಿದವು. ಗೋಪಾಲಕರು ನಂದಗೋಪನ ನವಜಾತ ಶಿಶುವನ್ನು ನೋಡಿ ಆನಂದಭರಿತರಾಗಿ ಹಾಲು ಮೊಸರು ನೀರುಗಳನ್ನು ಒಬ್ಬರ ಮೇಲೊಬ್ಬರು ಎರಚುತ್ತಾ, ಬೆಣ್ಣೆ ತುಪ್ಪಗಳನ್ನು ಒಬ್ಬರ ಮೈಗೆ ಮತ್ತೊಬ್ಬರು ಲೇಪಿಸುತ್ತಾ ಕುಣಿದು ಹಾಡಿಕೊಂಡು ಆಟವಾಡುತ್ತಿದ್ದರು. ನಂದಗೋಪನು ಸಾಧುವು ಉದಾರಿಯೂ ಆಗಿದ್ದನು. ಶ್ರೀ ಕೃಷ್ಣ ಜನ್ಮೋತ್ಸವದ ಸಂದರ್ಭದಲ್ಲಿ ಅವನು ಗೋಪಾಲಕರೆಲ್ಲರಿಗೂ ವಸ್ತ್ರಗಳನ್ನು, ಆಭರಣಗಳನ್ನು, ಗೋವುಗಳನ್ನು ನೆನಪಿನ ಕಾಣಿಕೆಯಾಗಿ ಕೊಟ್ಟನು. ಸೂತ ಮಾಗಧ ವಂದಿಗಳಿಗೂ ನೃತ್ಯ ವಾದ್ಯಗಳೇ ಮುಂತಾದ ಕುಶಲ ಕಲೆಗಳಿಂದ ತಮ್ಮ ಜೀವನವನ್ನು ನಿರ್ವಹಿಸುತ್ತಿದ್ದವರಿಗೂ ವಿದ್ವಾಂಸರಿಗೂ ಅವರವರ ಅಪೇಕ್ಷೆಯಂತೆ ಬಹುಮಾನಗಳನ್ನು ಕೊಟ್ಟು ಅವರೆಲ್ಲರನ್ನೂ ಯಥೋಚಿತವಾಗಿ ಸತ್ಕರಿಸಿದನು. ತನ್ನ ಈ ಸತ್ಕಾರದಿಂದ ಮಹಾವಿಷ್ಣುವು ಪ್ರಸನ್ನನಾಗಬೇಕು, ನವಜಾತ ಶಿಶುವಿನ ಅಭ್ಯುದಯವಾಗಬೇಕು ಎಂಬುದೇ ನಂದಗೋಪನ ಮುಖ್ಯವಾದ ಆಶಯವಾಗಿದ್ದಿತು. ಶ್ರೀ ಕೃಷ್ಣ ಜನ್ಮೋತ್ಸವದ ಸಂದರ್ಭದಲ್ಲಿ ನಂದಗೋಪನಿಂದ ಅಭಿನಂದಿಸಲ್ಪಟ್ಟ ಪರಮ ಸೌಭಾಗ್ಯವತಿಯಾದ ರೋಹಿಣಿ ದೇವಿಯು ಕೂಡ ದಿವ್ಯವಾದ ವಸ್ತ್ರದಿಂದಲೂ ದಿವ್ಯವಾದ ಮಾಲೆಯಿಂದಲೂ ಕಂಠಾಭರಣದಿಂದಲೂ ಸಮಲಂಕೃತಳಾಗಿ ಆಗಮಿಸಿದ ಗೋಪಿಕಾ ಸ್ತ್ರೀಯರನ್ನು ಆದರದಿಂದ ಸತ್ಕರಿಸುತ್ತಾ ಓಡಾಡುತ್ತಿದ್ದಳು. ಪರೀಕ್ಷಿತನೇ, ಶ್ರೀಕೃಷ್ಣನ ಜನ್ಮೋತ್ಸವದ ದಿನದಿಂದಲೇ ವೃಜಭೂಮಿಯು ಸಮಸ್ತವಾದ ಸಂಪತ್ತುಗಳಿಂದ ಸಮೃದ್ಧವಾಯಿತು. ಅದು ವಿಷ್ಣುವಿನ ನಿವಾಸವಾಗಿದ್ದುದರಿಂದಲೂ ಉದಾರವಾದ ಆತ್ಮಗುಣಗಳಿಂದ ಪೂರ್ಣವಾಗಿದ್ದುದರಿಂದಲೂ ಅಲ್ಲಿ ಮಹಾಲಕ್ಷ್ಮಿಯು ಆಟವಾಡುತ್ತಿದ್ದಳು. ಪರೀಕ್ಷಿತನೇ, ಕೆಲವು ದಿವಸಗಳ ನಂತರ ನಂದಗೋಪನು ಗೋಕುಲದ ರಕ್ಷಣೆಯ ಭಾರವನ್ನು ಇತರ ಗೋಪಾಲಕರಿಗೆ ವಹಿಸಿಕೊಟ್ಟು ಕಂಸನಿಗೆ ವಾರ್ಷಿಕವಾದ ಕಪ್ಪ ಕಾಣಿಕೆಗಳನ್ನು ಸಮರ್ಪಿಸುವ ಸಲುವಾಗಿ ಮಥುರಾ ಪಟ್ಟಣಕ್ಕೆ ಪ್ರಯಾಣ ಮಾಡಿದನು. ಮಥುರಾ ಪಟ್ಟಣದಲ್ಲಿಯೇ ಇದ್ದ ವಸುದೇವನಿಗೆ ತನ್ನ ಪ್ರಿಯಮಿತ್ರನಾಗಿ ಸೋದರನಿಗೆ ಎಣೆಯಾಗಿದ್ದ ನಂದನು ಮಥುರೆಗೆ ಬಂದಿರುವ ಸಮಾಚಾರವು ಮತ್ತು ಅವನು ಕಂಸನಿಗೆ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿದ ಸಮಾಚಾರವು ತಿಳಿಯಿತು. ಒಡನೆಯೇ ವಸುದೇವನು ನಂದಗೋಪನು ತಂಗಿದ್ದ ಬಿಡಾರಕ್ಕೆ ಹೋದನು. ವಸುದೇವನನ್ನು ಕಂಡೊಡನೆಯೇ ನಂದಗೋಪನು ಸತ್ತು ಹೋಗಿದ್ದವನು ಬದುಕಿ ಮೇಲೆದ್ದು ನಿಲ್ಲುವಂತೆ ಎದ್ದು ನಿಂತನು. ನಂದಗೋಪನು ಅತ್ಯಂತ ಪ್ರೀತಿಯಿಂದ 2 ತೋಳುಗಳನ್ನು ಮುಂದಕ್ಕೆ ಚಾಚಿ ವಸುದೇವನನ್ನು ಗಾಢವಾಗಿ ಆಲಿಂಗನ ಮಾಡಿಕೊಂಡನು. ಆ ಸಮಯದಲ್ಲಿ ನಂದಗೋಪನು ಪ್ರೇಮದಿಂದ ಕರಗಿದ ಮನಸ್ಸುಳ್ಳವನಾಗಿದ್ದನು. ನಂದಗೋಪನು ವಸುದೇವನನ್ನು ಪರಮ ಪ್ರೀತಿಯಿಂದ ಆದರಿಸಿ ಸತ್ಕರಿಸಿದನು. ವಸುದೇವನು ಸುಖಾಸನದಲ್ಲಿ ಕುಳಿತು ಕುಶಲ ಪ್ರಶ್ನೆಗಳನ್ನು ಕೇಳಿದನು. ಆ ಸಮಯದಲ್ಲಿ ವಸುದೇವನ ಮನಸ್ಸು ತನ್ನ 2 ಮಕ್ಕಳ ವಿಷಯದಲ್ಲಿ ಆಸಕ್ತವಾಗಿದ್ದಿತು. ಅಂತೆಯೇ ನಂದಗೋಪನಿಗೆ ಹೇಳಿದನು, ಸಹೋದರ, ನಿನಗೆ ಇದುವರೆಗೆ ಯಾವ ಸಂತಾನವೂ ಇರಲಿಲ್ಲ. ವೃದ್ಧನಾಗಿದ್ದುದರಿಂದ ಸಂತಾನವಾಗುವುದೆಂಬ ಆಸೆಯೂ ಇರಲಿಲ್ಲ. ಸೌಭಾಗ್ಯದ ಕಾರಣದಿಂದ ಈಗ ನಿನಗೆ ಸಂತಾನವಾಗಿದೆ. ಇದರಿಂದ ನಮ್ಮೆಲ್ಲರಿಗೂ ಅತಿಯಾದ ಆನಂದವಾಗಿದೆ. ಇಂದು ನಿನ್ನ ದರ್ಶನವಾದದ್ದು ಒಂದು ಆನಂದದ ವಿಷಯವೇ. ಪ್ರಿಯರಾದವರನ್ನು ಸಂದರ್ಶಿಸುವುದು ಈಗಿನ ಕಾಲದಲ್ಲಿ ದುರ್ಲಭವೇ ಆಗಿದೆ. ಈ ಸಂಸಾರ ಚಕ್ರವೇ ಈ ರೀತಿಯಲ್ಲಿ ತಿರುಗುತ್ತಿದೆ. ಇಂದು ನಿನ್ನನ್ನು ಸಂದರ್ಶಿಸಿದ್ದು ಪುನರ್ಜನ್ಮವನ್ನು ಪಡೆದಂತೆಯೇ ಆಗಿದೆ. ನೈಕತ್ರ ಪ್ರಿಯ ಸಂವಾಸ ಸುಹೃದಾಂ ಚಿತ್ರಕರ್ಮಣಾಂ ಓಘೇನ ವ್ಯೂಹ್ಯಮಾನಾನಾಂ ಪ್ಲವಾನಾಂ ಸ್ರೋತಸೋ ಯಥಾ. ಪ್ರವಾಹಕ್ಕೆ ಸಿಕ್ಕಿದ ತೃಣಕಾಷ್ಠಾದಿಗಳು ಯಾವಾಗಲೂ ಒಮ್ಮೆ ಜೊತೆಗೂಡಿದರೂ ಮರುಕ್ಷಣದಲ್ಲಿಯೇ ಚದುರಿ ಹೋಗುತ್ತವೆ. ಹಾಗೆಯೇ ಚಿತ್ರ ವಿಚಿತ್ರವಾದ ಕರ್ಮಗಳಿಂದ ಕೂಡಿರುವ ಸುಹೃದರಿಗೂ ಒಂದೆಡೆಯಲ್ಲಿ ಸೇರುವಿಕೆಯು ನಿಯತವಲ್ಲ. ಬಂಧು ಮಿತ್ರರು ಕೂಡಿ ಬಾಳಲು ಅಸಾಧ್ಯವಾಗಿದೆ. ಈಗ ನೀನು ನಿನ್ನ ಬಂಧುಗಳೊಡನೆಯೂ ಸುಹೃದರೊಡನೆಯೂ ವಾಸ ಮಾಡುತ್ತಿರುವ ಮಹಾವನದಲ್ಲಿ ಗಿಡ ಮರ ಬಳ್ಳಿಗಳು ನೀರು ಹುಲ್ಲು ಇತ್ಯಾದಿ ನಿತ್ಯೋಪಯೋಗಿ ವಸ್ತುಗಳು ಸಮೃದ್ಧವಾಗಿರುವುದೇ? ಹಸುಗಳನ್ನು ಸಾಕಲು ಅನುಕೂಲವಿದೆಯೇ? ಆ ಪ್ರದೇಶವು ರೋಗ ರುಜಿನಾದಿಗಳಿಂದ ರಹಿತವಾಗಿರುವುದೇ? ನನ್ನ ಮಗ ಬಲರಾಮನು ತಾಯಿಯಾದ ರೋಹಿಣಿಯೊಡನೆ ಗೋಕುಲದಲ್ಲಿಯೇ ಇದ್ದಾನೆ. ಅವನ ಲಾಲನೆ ಪಾಲನೆಗಳನ್ನು ನೀನು ಮತ್ತು ಯಶೋದೆ ಮಾಡುತ್ತಿರುವಿರಿ. ಇದರಿಂದಾಗಿ ಅವನು ನಿಮ್ಮನ್ನೇ ತಂದೆ ತಾಯಿಗಳೆಂದು ಭಾವಿಸಿಕೊಂಡಿರಬಹುದು ಅಲ್ಲವೇ? ಪುಂಸಸ್ತ್ರಿವರ್ಗೋ ವಿವಿಹಿತ ಸುಹೃದೋ ಹೆನುಭಾವಿತಃ ನತೇಷು ಕ್ಲಿಶ್ಯಮಾನೇಷು ತ್ರಿವರ್ಗೋರ್ಥಾಯ ಕಲ್ಪತೆ. ಯಾವನ ಧರ್ಮಾರ್ಥ ಕಾಮಗಳು ತನಗೂ ತನ್ನ ಬಂಧುಮಿತ್ರರಿಗೂ ಸುಖವನ್ನು ಉಂಟು ಮಾಡುವವೋ ಅವು ಶಾಸ್ತ್ರವಿಹಿತವಾದವುಗಳೆಂದು ಪರಿಗಣಿಸಲ್ಪಡುತ್ತದೆ.
ಈ ತ್ರಿವರ್ಗಗಳು ತನ್ನ ಸುಖಕ್ಕಾಗಿ ಮಾತ್ರವೇ ಆಗಿದ್ದು ಬಂಧುಗಳಿಗೆ ಕ್ಲೇಶದಾಯಕವಾಗಿದ್ದರೆ ಅದನ್ನು ಶಾಸ್ತ್ರವಿಹಿತವಾದ ಧರ್ಮ ಕಾಮಾರ್ಥಗಳೆಂದು ಹೇಳಲು ಸಾಧ್ಯವಾಗುವುದಿಲ್ಲ. ನಂದಗೋಪನು ಹೇಳುತ್ತಾನೆ, ಅಣ್ಣ ವಸುದೇವ, ನಿನ್ನ ಮನಸ್ಸಿನ ಸಂಕಟವನ್ನು ನಾನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ದೇವಕಿಯ ಗರ್ಭದಲ್ಲಿ ಹುಟ್ಟಿದ 6 ಮಕ್ಕಳನ್ನು ಕಂಸನು ಕೊಂದು ಹಾಕಿದನು. 7ನೆಯದಾದ ಮತ್ತು ಕಡೆಯದಾದ ಹೆಣ್ಣು ಶಿಶುವು ಸ್ವರ್ಗಕ್ಕೆ ಹೊರಟು ಹೋಯಿತು. ನೂನಂ ಹೆದೃಷ್ಟನಿಷ್ಠಯೋ ಇಷ್ಟಯೋ ಅದೃಷ್ಟ ಪರಮೋ ಜನಃ ಅದೃಷ್ಟಮಾತ್ಮನಸ್ತತ್ವಂ ಯೋ ವೇದ ನಸಮುಹ್ಯತಿ. ಅಣ್ಣ, ಪ್ರಾಣಿಗಳ ಸುಖ ದುಃಖಗಳು ಅದೃಷ್ಟವನ್ನೇ ಅವಲಂಬಿಸಿವೆ, ಇದರಲ್ಲಿ ಸಂಶಯವೇ ಇಲ್ಲ. ಅದೃಷ್ಟವೆಂಬುದು ಪ್ರಾಣಿಗಳ ಏಕಮಾತ್ರ ಆಶ್ರಯವಾಗಿದೆ. ಜೀವನದ ಸುಖ ದುಃಖಗಳಿಗೆ ಅದೃಷ್ಟವೇ ಕಾರಣವೆಂದು ಯಾವನು ತಿಳಿದಿರುವನೋ ಅಂತಹವನು ಅದೃಷ್ಟವಶಾತ್ ಸುಖವು ಒದಗಿ ಬಂದರೂ ಕಷ್ಟವು ಒದಗಿ ಬಂದರೂ ವಿಮೋಹಿತನಾಗುವುದಿಲ್ಲ. ನಂದ, ವಾರ್ಷಿಕವಾಗಿ ಕೊಡಬೇಕಾಗಿದ್ದ ಕಪ್ಪ ಕಾಣಿಕೆಗಳನ್ನು ನೀನು ಕಂಸನಿಗೆ ಕೊಟ್ಟಾಯಿತು. ಅದೃಷ್ಟವಶದಿಂದ ನಾವಿಬ್ಬರು ಕಲೆತು ಕುಶಲ ಪ್ರಶ್ನೆಗಳನ್ನು ವಿನಿಮಯ ಮಾಡಿಕೊಂಡೆವು. ಇಲ್ಲೇ ನೀನು ಹೆಚ್ಚು ದಿನಗಳು ಉಳಿಯುವುದು ಉಚಿತವಾಗಿ ಕಾಣುತ್ತಿಲ್ಲ. ಏಕೆಂದರೆ ಗೋಕುಲದಲ್ಲಿ ಹಲವಾರು ದೊಡ್ಡ ದೊಡ್ಡ ಉತ್ಪಾತಗಳು ಕಾಣಿಸಿಕೊಳ್ಳುತ್ತಿವೆ. ಪರೀಕ್ಷಿತನೇ, ವಸುದೇವನು ನಂದಗೋಪನಿಗೆ ಹೀಗೆ ಹೇಳಲು ಮರುಕ್ಷಣದಲ್ಲಿಯೇ ನಂದಗೋಪನೇ ಮೊದಲಾದ ಗೋಪಾಲಕರು ವಸುದೇವನ ಅನುಮತಿಯನ್ನು ಪಡೆದು ಎತ್ತುಗಳನ್ನು ಹೂಡಿದ ಗಾಡಿಗಳಲ್ಲಿ ಕುಳಿತು ನಂದಗೋಕುಲಕ್ಕೆ ಪ್ರಯಾಣ ಮಾಡಿದರು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ 5ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.